ಗ್ಯಾರಂಟಿ ಕೊಟ್ಟು ನಂತರದಲ್ಲಿ ಅದು ಸರಿಯಾಗಿ ಆಡಳಿತ ನಡೆಸಲಾರೋದಕ್ಕೆ ಟಗ್ ಆಫ್ ವಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯುದ್ಧ ಇದ್ದ ಪ್ರತಿಯೊಂದಕ್ಕೆಲ್ಲ LG ಅಡ್ಡಗಳು ಹಾಕೋದು. LG ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ, ಪ್ರತಿಯೊಂದಕ್ಕೂ ಅಡ್ಡ ಯಾವ ಕೆಲಸಕ್ಕೂ. ಹೀಗಾಗಿ ಲಾಸ್ ಆಗಿ ಲಾಸ್ ಬಜೆಟ್ ಬಂತಲ್ಲ. ಅದು ಸಾಲ ಬಂದರೆ ಎಲ್ಲ ಕಡೆ ಬೆಳೀತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ 2020-2021 ಈಗ ಒಟ್ಟು ನಮ್ಮ ಸಾಲ ಎಷ್ಟೈತೆ ಅಂದರೆ 6.85 ಲಕ್ಷ ಕೋಟಿ ಈಗಿದೆ. ಮುಂದಿನ 25-26 7.67 ಲಕ್ಷ ಕೋಟಿ ರೂಪಾಯಿ ಆಗೋದು ಸಾಲ. ಈಗ ಅದಕ್ಕೆ ಎಬ್ಬಿಸಿದ್ದಾರೆ ಈಗ 1.16 ಲ್ಯಾಕ್ ಕ್ರೋರ್. ಇನ್ನು ಅದ್ರ ನಂತರ 26-27 8.41 ಕ್ರೋರ್ ಲ್ಯಾಕ್ ಕ್ರೋರ್, ಲಕ್ಷ ಕೋಟಿ. ಏನು ಅದು ಹೆಂಗೆ ಎನಿಸೋದ್ರಿ ರೊಕ್ಕ? ನನಗೂ ಆಶ್ಚರ್ಯ ಅನಿಸ್ತದೆ. ಇವೆಲ್ಲ ಸಂಖ್ಯೆಗಳು ಕೇಳಿದಾಗ ಹೆಂಗೆ ಅನಿಸ್ತಪ್ಪ ಎಷ್ಟು ರೊಕ್ಕ ಅಥವಾ ದುಡ್ಡ. ಮುಂದೆ 27-28 9.25 ಲ್ಯಾಕ್ ಕ್ರೋರ್. ಮುಂದೆ 22-29 10.17 ಲಕ್ಷ ಕೋಟಿ. ಅಂದ್ರೆ ನಾವು ಇನ್ನು 20 ಜನ ಚುನಾವಣೆ ಬರೋದ್ರೊಳಗೆ ಇಷ್ಟು ಸಾಲ ಆಗಿರುತ್ತೆ ನಮ್ಮ ಕರ್ನಾಟಕದ ಮೇಲೆ ಟೋಟಲ್ ಸಾಲ. ಇದು ಬಗೆಹರಿಸೋದು ಹೆಂಗ್ರಿ? ಎಲ್ಲಿದ್ದು ಬಗೆಹರಿಸೋಕೆ ಹಾದಿ? ಉದ್ಯೋಗ ಇಲ್ಲ, ಇಂಡಸ್ಟ್ರಿಗಳಿಲ್ಲ, ತಯಾರಿಕಾ ರಂಗ ಬಂದ, ಎಲ್ಲ ಬಂದು ನಾವು ಎಂಥ ಸರ್ಕಾರ ನಡೆಸ್ತಾ ಇದ್ದೀವಿ ಇವತ್ತಂತ? ಸಾಲ ಸರ್ಕಾರ. ಇವತ್ತು ನಮ್ಮ ಇಂಡಸ್ಟ್ರಿ ಸಾಲದಲ್ಲದ್ರಿ. ಆ ಮತ್ತು ಬೇರೆ ಸಾಲ ಇರಲಿ. ಸಾಲವನ್ನು ಕೊಂಬಾಗ ಹಾರೋಬೋನವನುಂಡು ಸಾಲಿಗರು ಬಂದು ಎಳೆಯುವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವತಿ ಸಹಜತೆ ಕೊಟ್ಟರು ಕೇಳೋರಲ್ಲ. ಈಗೇನೋ ಸಾಲ ಕೊಡ್ತಾರೆ RBI ಕೊಡ್ತಾರೆ, ತೊಗೊಂಡ್ಬಿಡೋದು ಇವ್ರ. ಬಡ್ಡಿ ಇಲ್ಲ ಅಂತ ನಾಳೆ ಬಡ್ಡಿ ಶುರು ಮಾಡಿ ಮಾಡೋರು ಇವರು. ನಾವೇನು ಮಾಡೋದು? ಜನ ಇಲ್ಲ. ಅದಕ್ಕೆ ಜನ ಎಚ್ಚರಿಕೊಳ್ಬೇಕಾಗ್ತದಲ್ಲ. ಇಷ್ಟು ಸಾರಿ ಆಗ್ತಿದ್ರಪ್ಪ ಸಿದ್ದರಾಮಯ್ಯರ. ಏನು ಕಾರಣ? ಗ್ಯಾರಂಟಿ ಒಳಗೆ ಯಾವ್ದು ಬೇಕು ಅಷ್ಟೇ ಇಟ್ಕೊಂಡು ನಾವು ಎಲ್ಲ ಗ್ಯಾರಂಟಿ ತೊಗೊಂಡು ನೀವೇನು ಮಾಡೋರು? ಆಗ ನೀವು ಕೇಳ್ರಿ ಅವ್ರಿಗೆ ಉದ್ಯೋಗ ಕೊಡ್ರಿ ನಮ್ಗೆ ಅಂತೇಳಿ. ಗ್ಯಾರಂಟಿ ಬೇಡಪ್ಪ ನಮಗೆ ಉದ್ಯೋಗ ಕೊಡ್ರಿ ಎಲ್ಲರಿಗೂ. ತಿಂಗಳ ನಮಗೆ ಒಂದು 10,000 ರೂಪಾಯಿ ಪಗಾರ ಬೀಳುವಂಥ ಕೊಡ್ರಿ ಉದ್ಯೋಗ. ಎಷ್ಟು ಮಂದಿಗೆ 10,000 ಬೀಳ್ತದ್ರಿ ಇವತ್ತು? ಆನ್ ಆವರೇಜ್ 3,000-4,000 ಪೇಮೆಂಟ್ ಬೀಳ್ತದೆ. ಇಲ್ಲ 2,000-3,000 ಪಗಾರ ಬೀಳುವಂಥವ್ರು ಇದ್ದಾರೆ ಪಾಪ. 10,000 ಸಿಗೋದು ಅಪರೂಪ. ಇನ್ನು 20,000 ಸಿಗೋದು ಇನ್ನೂ ಅಪರೂಪ. 50,000